ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಇರುವಂತಹ ಗ್ರಹ ಗೋಚಾರ ಫಲಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ದ್ವಾದಶ ರಾಶಿಗಳಿಗೆ ಅಥವಾ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ಮಾಸದಲ್ಲಿರುವಂತಹ ಗ್ರಹ ಸಂಚಾರ ನಾವು ನೋಡುವುದಾದರೆ, ಮುಖ್ಯವಾಗಿ ಜೂನ್ 15ನೇ ತಾರೀಕುವರೆಗೂ ಕೂಡ ರವಿಗ್ರಹ ಸಂಚಾರ ಅನ್ನೋದು ವೃಷಭ ರಾಶಿಯಿಂದ ಮಿಥುನಕ್ಕೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಇರ್ತಾರೆ. 20ರಿಂದ ಕುಜಗ್ರಹ ಮಂಗಳಗ್ರಹ ವೃಷಭ ರಾಶಿಗೆ ಮೇಷರಾಶಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ, ಪ್ರಮುಖವಾಗಿ ಈ ಬುಧ ಮಹಾಶಯ ಈ ತನ್ನ ಸ್ವಕ್ಷೇತ್ರವಾಗಿರುವಂತಹ ಮಿಥುನ ರಾಶಿಯಲ್ಲಿ ಈ ಮಾಸದ ಈ ತಿಂಗಳ ಕಂಪ್ಲೀಟಾಗಿ ಅಲ್ಲೇ ಇರ್ತಾರೆ. ಇಂದಿನ ಈ ವಿಡಿಯೋಗಳ ಥರ ಹೇಳ್ತಾ ಬಂದಿದ್ದೇವೆ, ದೇವಗುರು ಬೃಹಸ್ಪತಿ ಜೂನ್ ಮಾಸದಿಂದ ಅಕ್ಟೋಬರ್ವರೆಗೂ ಕೂಡ ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ಕಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ಗುರು ಬದಲಾವಣೆ ಕೆಲವೊಂದು ರಾಶಿಗಳಿಗೆ ಅನುಕೂಲ, ಕೆಲವೊಂದು ರಾಶಿಗೆ ಮಿಶ್ರ ಫಲಗಳನ್ನು ನೀಡಿದರು. ಈ ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ನಾವು ನೋಡುವುದಾದರೆ, ಜೂನ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ದಿನಗಳಿಂದ ನಮಗೂ ಅದೃಷ್ಟ ಅನ್ನೋದು ಇರುತ್ತಾ, ನಮಗೂ ವೃತ್ತಿಯಲ್ಲಿ ಸ್ಥಿರತ್ವ ಇರುತ್ತಾ, ನಮ್ಮ ಕೆಲವೊಂದು ವಿಷಯಗಳಲ್ಲಿ ನಮಗೂ ವಿಕ್ಟರಿ ಸಕ್ಸಸ್ ಅನ್ನೋದು ಇರುತ್ತಾ ಅಂತ ಕಾಯ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ, ಜ್ಯೇಷ್ಠ ಅನುರಾಧ ನಕ್ಷತ್ರದವರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅಂತ ನೋಡುವುದಾದರೆ, ಜೂನ್ ಮಾಸ ವೃಶ್ಚಿಕ ರಾಶಿಯವರಿಗೆ ಬರೆದಿಟ್ಟಿರುವಂತಹ ಒಂದು ಅನುಕೂಲ ಯೋಗದಾಯಕವಾಗಿರುವಂತಹ ಅದೃಷ್ಟವನ್ನು ತರುವಂತಹ ಮಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಒಟ್ಟಾಗಿ 5 ಪ್ರಧಾನ ಗ್ರಹಗಳು ಇಲ್ಲಿ ವೃಶ್ಚಿಕ ರಾಶಿಗೆ ತುಂಬ ಅನುಕೂಲ ಸ್ಥಾನದಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ನೋಡಿ, ಇಲ್ಲಿಯವರೆಗೂ ಕೂಡ ದೀರ್ಘ ಸಂಚಾರ ಗ್ರಹಗಳಲ್ಲಿ ಯಾವುದೇ ಗ್ರಹದ ಅನುಕೂಲತೆ ಇರಲಿಲ್ಲ. ಈಗ ನಾವು ನೋಡುವುದಾದರೆ ಜೂನಿಂದ ಗುರುಬಲ ಅನ್ನೋದು ವೃಶ್ಚಿಕ ರಾಶಿಗೆ ಬರ್ತಾ ಇದೆ. ಅಷ್ಟಮ ಸ್ಥಾನದಲ್ಲಿ ಬುಧ, ಭಾಗ್ಯಸ್ಥಾನದಲ್ಲಿ ಶುಕ್ರ, ಋಣರೋಗ ಶತ್ರು ಸ್ಥಾನದಲ್ಲಿ ರಾಶ್ಯಾಧಿಪತಿ ಆಗಿರುವಂತಹ ಕುಜ, ಇಲ್ಲ ಈ ರೀತಿ 5 ಪ್ರಧಾನ ಗ್ರಹಗಳು ಇವರಿಗೆ ಅನುಕೂಲವಾಗಿ 8ನೇ ತಾರೀಕಿಂದ ಗುರು ಶುಕ್ರರ ಯುತಿ ಅನ್ನೋದು ಒಂದು ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂಥ ಕಾಲವನ್ನು ವೃಶ್ಚಿಕ ರಾಶಿಯವರಿಗೆ ನೀಡ್ತಾ ಇದೆ ಈ ಜೂನ್ ಮಾಸ ಅಂತ ಹೇಳಬಹುದು. ಏಕೆಂದರೆ ಕುಜನ ರಾಶ್ಯಾಧಿಪತಿ ಕುಜನ ಸ್ಥಾನದಿಂದ ನಾವು ಆರಂಭ ಮಾಡಿದ್ರೆ, ಲಗ್ನ ಮತ್ತು ಷಷ್ಠಾಧಿಪತಿ ಅಂದರೆ ಫಸ್ಟ್ ಆ್ಯಂಡ್ 6th ಲಾರ್ಡ್ ಆಗಿರುವಂತಹ ಮಂಗಳ ಕುಜ 6ನೇ ಮನೆಯಲ್ಲಿ 20ನೇ ತಾರೀಕುವರೆಗೂ ಕೂಡ ಇರ್ತಾರೆ. ಋಣ ರೋಗ ಶತ್ರು ಸ್ಥಾನದಲ್ಲಿ ರಾಶ್ಯಾಧಿಪತಿ ಕುಜ ಇರೋದು ಒಂದು ರೀತಿ ಅದ್ಭುತದಾಯಕವಾಗಿರುವಂಥ ಫಲ ಅಂತ ಹೇಳ್ಬೋದು. ಆರೋಗ್ಯ ಅದ್ಭುತವಾಗಿರುತ್ತೆ. ಋಣ ಸಮಸ್ಯೆಗಳು, ಸಾಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕಾಗಿರಬಹುದು, ನಿಮ್ಮ ಪ್ರಯತ್ನಗಳು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕಾಗಿರ್ಬೋದು, ಶತ್ರು ಬಾಧೆಯನ್ನು ಕಮ್ಮಿ ಮಾಡೋಕ್ಕಾಗಿರ್ಬಹುದು, ಸಾಲ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರ್ಬೋದು, ತುಂಬ ಅನುಕೂಲವಾಗಿದ್ದರು. 20ರ ನಂತರ ಸಪ್ತಮ ಸ್ಥಾನಕ್ಕೆ ಕುಜ ಹೋಗಿರೋದ್ರಿಂದ ಸ್ವಲ್ಪ ಕುಜ ಬಲ ಕಮ್ಮಿ ಆಗುತ್ತೆ. ಅಲ್ಲಿ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿರುತ್ತೆ. ಕ್ಷಣಿಕಾವೇಶದಲ್ಲಿ ಸುಖ ಸುಮ್ಮನೆ ಕೆಲವೊಂದು ಬಾರಿ ವಿಪರೀತವಾಗಿರುವಂತಹ ಕೋಪದಲ್ಲಿ ಅಂದರೆ ವೃಶ್ಚಿಕ ರಾಶಿಯವರ ಮಾತೇ ಒಂದು ರೀತಿ ವಿಪರೀತ ಅಂತ ಹೇಳ್ಬೋದು. ಇವರಿಗೆ ಸಮಸ್ಯೆ ಏನಾದರೂ ಬಂದು ಅಂದರೆ ಅದು ಕೇವಲ ಮಾತಿನಿಂದ. ಸೊ 20ನೇ ತಾರೀಕಿಂದ ಸ್ವಲ್ಪ ಅಂದರೆ 20ನೇ ತಾರೀಕುವರೆಗೂ ಅನುಕೂಲವಾಗಿರುವಂತಹ ಕುಜ ತನ್ನ ಬಲವನ್ನು ಕಳ್ಕೊಂಡು ಸ್ವಲ್ಪ ಆರೋಗ್ಯದಲ್ಲಿ, ಮಾತಿನ ವಿಷಯದಲ್ಲಿ ಕ್ಷಣಿಕಾವೇಶವನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಧನ ಕುಟುಂಬ ಸ್ಥಾನಕ್ಕೆ, ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಅದ್ಭುತವಾಗಿ ಗುರುಬಲವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಅದು ಕೂಡ ಭಾಗ್ಯಸ್ಥಾನ, ಅದೃಷ್ಟ ಸ್ಥಾನದಲ್ಲಿ ಹಣಕಾಸು ವಿಚಾರ, ಆದಾಯದ ವಿಚಾರ, ಹಣ ಸಂಪಾದನೆ ವಿಚಾರ, ಸಂಪಾದನೆ ಮಾಡುವಂಥ ಆದಾಯ ಮಾರ್ಗಗಳಲ್ಲಿ, ಸಂತಾನಾಭಿವೃದ್ಧಿಯಲ್ಲಿ, ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ, ನಿಮ್ಮ ವೃತ್ತಿ ಉದ್ಯೋಗಗಳ ಸ್ಥಾನಗಳಲ್ಲಿ, ಕೆರಿಯರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು,
ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಫಲಗಳನ್ನು ಈ ಗುರುಬಲದಿಂದ ಹೊತ್ಕೊಂಡು ಬರ್ತಾ ಇದ್ದಾರೆ ದೇವಗುರು ಬೃಹಸ್ಪತಿ ವೃಶ್ಚಿಕ ರಾಶಿಯವರಿಗೆ ಜೂನ್ ಮಾಸದಿಂದ. 3 ಮತ್ತು 4 ಸ್ಥಾನಗಳು ನಾವು ನೋಡುವುದಾದರೆ, ಅಂದರೆ ತೃತೀಯ ಚತುರ್ಥಾಧಿಪತಿಯಲ್ಲಿ ಕರ್ಮಕಾರಕ ಆಗಿರುವಂತಹ ಶನಿ ಪರಮಾತ್ಮ ಈಗ ಗೊತ್ತು, ಲಾಸ್ಟ್ 1.5 ಇಯರಿಂದ ಪಂಚಮ ಸ್ಥಾನದಲ್ಲಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ಕೆಲವೊಂದು ವಿಷಯಗಳಲ್ಲಿ ವಿಫಲತೆ, ಯಾವುದೇ ಕೆಲಸ ಕೂಡ ಸ್ಟಾರ್ಟಿಂಗಲ್ಲಿ ಆರಂಭದಲ್ಲಿ ಆಗೋದಿಲ್ಲ. ಶನಿ ಪರಮಾತ್ಮ ಸ್ವಲ್ಪ ತಾಳ್ಮೆಯನ್ನು ಮಾಡ್ತಿರ್ತಾರೆ. ಈ ಸಿಬ್ಲಿಂಗ್ಸ್ ವಿಷಯದಲ್ಲಿ, ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ವಿಷಯದಲ್ಲಿ, ಫ್ಯಾಮಿಲಿ ರಿಲೇಟೆಡ್ ವಿಷಯದಲ್ಲಾಗಿರಬಹುದು, ಕೆಲವೊಂದು ವಿಷಯಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು, ಕೆಲವೊಂದು ನಿರ್ಧಾರಗಳು ತಗೊಳ್ಳುವಾಗ ಎಲ್ಲರ ಏಕಾಭಿಪ್ರಾಯ ತರೋದಕ್ಕೆ ತುಂಬ ಕಷ್ಟತರವಾಗಿರುತ್ತೆ. ವಿಪರೀತವಾಗಿರುವಂತಹ ಕನ್ವಿನ್ಸ್ ಜಾಸ್ತಿ ಮಾಡಬೇಕಾಗಿರುತ್ತೆ, ಆದ್ರೂ ಕನ್ವಿನ್ಸ್ ಆಗಲ್ಲ. ಕೆಲಸಗಳಲ್ಲಿ ವಿಪರೀತವಾಗಿರುವಂತಹ ಒತ್ತಡ. ಪಂಚಮ ಸ್ಥಾನ ಪ್ರೀತಿ ಪ್ರೇಮ ವ್ಯವಹಾರಗಳು. ಈ ಪ್ರೀತಿ ಪ್ರೇಮ ವ್ಯವಹಾರಗಳಷ್ಟೇ ಜೂನ್ ಮಾಸದಲ್ಲಿ ಈ ಪಂಚಮ ಶನಿ ಇರೋದ್ರಿಂದ ಆಲ್ಮೋಸ್ಟ್ ಒಂದು ವಾರದಲ್ಲಿ 3 ದಿನ ಮಾತಾಡಿಕೊಂಡ್ರೆ 4 ದಿನ ಫೋನ್ ಬ್ಲಾಕ್ ಮಾಡಿಕೊಳ್ಳುವಂಥ, ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಏರು ಇಳಿತಗಳು ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಗೋಚಾರ ಫಲಗಳಿಂದ ನೋಡುವುದಾದರೆ. ಸಪ್ತಮ ವ್ಯಯಾಧಿಪತಿ ಆಗಿರುವಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ಇರುತ್ತಾ ವ್ಯಾಪಾರ ವಿಷಯಗಳಲ್ಲಿ ಆಗಿರ್ಬೋದು, ವೃತ್ತಿಯಲ್ಲಾಗಿರ್ಬೋದು, ಆದಾಯದಲ್ಲಾಗಿರ್ಬೋದು, ಈ ಸಂದರ್ಭದಲ್ಲಿ ನೀವೇನಾದರೂ ಹೊಸ ಉಡುಪುಗಳನ್ನು, ಆಭರಣಗಳನ್ನು, ವಾಹನವನ್ನು ಪರ್ಚೇಸ್ ಮಾಡಬೇಕು, ಅಥವಾ ಹೊಸದಾಗಿ ಯಾವುದಾದ್ರೂ ಒಂದು ಗೃಹೋಪಕರಣಗಳನ್ನು ಪರ್ಚೇಸ್ ಮಾಡಬೇಕು, ವಿಲಾಸಮಯವಾಗಿರುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಮ್ಮ ದೀರ್ಘಕಾಲದಿಂದ ಮಾಡುವಂತಹ ಪ್ರಯತ್ನಗಳಿಗೆ ಆದಾಯವು ಕೂಡ ಒಂದಾಗಿ ಈ ಭಾಗ್ಯಸ್ಥಾನದಲ್ಲಿರುವಂತಹ ಶುಕ್ರ ನಿಮಗೆ ಅನುಕೂಲನಾಗಿ ನಿಮಗೆ ಯೋಗದಾಯಕವಾಗಿರ್ತಾರೆ. ನೋಡಿ, ರಾಶ್ಯಾಧಿಪತಿ ಕುಜ, ಗುರು, ಈಗ ಶುಕ್ರ ಅನುಕೂಲವಾಗಿದ್ದಾರೆ. ಬುಧ ಗ್ರಹ ಕೂಡ ಅಷ್ಟಮ ಲಾಭಾಧಿಪತಿಯಾಗಿ ವೃಶ್ಚಿಕ ರಾಶಿಗೆ ಬುಧ ಮಹಾಶಯನು ಕೂಡ ತುಂಬ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಕಂಪೇರ್ ಮಾಡಿಕೊಂಡ್ರೆ ಕಳೆದ ತಿಂಗಳಿಂದ ಅಥವಾ ಕಳೆದ ವಾರ, ಮೇ ಮಂತು, ಜೂನ್ ಮಂತ್, ಈ ಪರ್ಟಿಕ್ಯುಲರ್ ಏಪ್ರಿಲ್ ಮಂತ್ಸ್ ಅಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಬುಧ ಅನುಕೂಲವಾಗಿರೋದ್ರಿಂದ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೆಳೆಯುತ್ತೆ. ಒಂದು ಎಷ್ಟು ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೂಡ ತುಂಬ ಸುಲಭವಾಗಿ ಪರಿಷ್ಕಾರ ಮಾಡುವಂತಹ ಯೋಚನೆಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತೆ. ಕಷ್ಟತರವಾಗಿರುವಂತಹ ಸಬ್ಜೆಕ್ಟ್ಸನ್ನು, ಅಯ್ಯೋ ನಾನು ಈ ರೀತಿ ಸಬ್ಜೆಕ್ಟ್ ಇಷ್ಟು ಕಷ್ಟಪಟ್ಟದ, ಈ ರೀತಿ ಇಷ್ಟು ಸುಲಭನ ಈ ಸಬ್ಜೆಕ್ಟ್ ಅನ್ನೋ ರೀತಿಯಲ್ಲಿ ಕಷ್ಟತರವಾಗಿರುವಂತಹ ವಿಷಯಗಳು ಕೂಡ ತುಂಬ ಸರಳ ಸುಲಭತರವಾಗಿರುತ್ತೆ. ಕುಟುಂಬದಲ್ಲಿ ಆನಂದ, ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯೋದು, ಕುಟುಂಬದಲ್ಲಿ ಕೆಲವೊಂದು ಶುಭ ವಿಷಯಗಳು ನಡೆಯೋದು, ಈ ರೀತಿ ವಿಷಯಗಳಿಂದ ಬುಧ ಅನುಕೂಲನಾಗಿರ್ತಾರೆ. ಸೊ ಇಷ್ಟು ದಿನಗಳ ಕಾಲ ಏನಾದರೂ ಮನೆಯಲ್ಲಿ ಕುಟುಂಬ ಸದಸ್ಯರ ಮಧ್ಯೆ, ತಾಯಿಯ ಮಧ್ಯೆ, ತಂದೆಯ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅವೆಲ್ಲವೂ ಕೂಡ ಮಬ್ಬಿನ ರೂಪದಲ್ಲಿ, ಮಬ್ಬುಗಳ ರೀತಿಯಲ್ಲಿ ಮಾಯವಾಗುತ್ತೆ. ಮತ್ತು ನಿಮ್ಮ ಮಧ್ಯೆ ಪ್ರೀತಿ ಪ್ರೇಮ ವಿಷಯಗಳನ್ನೋದು, ಅನುರಾಗ ಅನ್ನೋದು ಹೆಚ್ಚಳವಾಗುತ್ತೆ ಜೂನ್ ಮಾಸದಲ್ಲಿ. ಭಾಗ್ಯಸ್ಥಾನದಲ್ಲಿ ಈ 8ನೇ ತಾರೀಕಿಂದ, ಅದೇ ಮುಂಚೆ ಹೇಳಿದಂಗೆ ಒಂದು ರೀತಿ ಅದೃಷ್ಟದ ಯೋಗ, ಗುರು ಶುಕ್ರ ಸಂಯೋಗ. ಯಾಕಂದರೆ ಇಲ್ಲಿ ನೋಡಿ, ದೇವಗುರು ಬೃಹಸ್ಪತಿ, ರಾಕ್ಷಸ ಗುರು ಶುಕ್ರ ಇಬ್ಬರೂ ಕೂಡ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಏನಾದರೂ ನಿಮ್ಮ ವೃತ್ತಿ ಉದ್ಯೋಗಗಳಾಗಿರ್ಬೋದು, ಕೌಟುಂಬಿಕ ವಿಷಯಗಳಾಗಿರಬಹುದು, ಉದ್ಯೋಗ ಪ್ರಯತ್ನಗಳಾಗಿರ್ಬೋದು, ನೀವು ಮಾಡುವಂಥ ಯಾವುದೇ ಒಂದು ವಿಷಯದಲ್ಲಿ ಒಂದು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಕೇಳುವಂತಹ ಒಂದು ಅದ್ಭುತ ರೀತಿಯಲ್ಲಿ ಒಂದು ಪಾಸಿಟಿವ್ ಚೇಂಜಸ್, ಜೀವನ ಗಮನವನ್ನು ಬದಲಾಯಿಸುವಂಥ ಕೆಲವೊಂದು ವಿಷಯಗಳು ಗೊತ್ತಾಗುವಂತಹ ಒಂದು ಅದ್ಭುತ ರೀತಿಯಲ್ಲಿ ಈ ಕಂಜಂಕ್ಷನ್ ಅನ್ನೋದು ಇದು ಗೋಚಾರದಿಂದ ಎಲ್ಲರಿಗೂ ಆಗುತ್ತಾ ಅಂದರೆ, ಎಗೇನ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯನ್ನು ಅಥವಾ ಗ್ರಹಗಳ ಸ್ಥಾನಮಾನವನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಬಟ್ ಗೋಚಾರದಿಂದ ನೋಡುವುದಾದರೆ ಭಾಗ್ಯಕ್ಕೆ ಬರ್ತಾ ಇರುವಂತಹ ಗುರು ಶುಕ್ರ ನೀವು ಮಾಡುವಂತಹ ಪ್ರಯತ್ನಗಳಿಗೆ, ಹೊಸ ವ್ಯಾಪಾರ ವಿಷಯಗಳಿಗೆ, ಹೊಸ ಉದ್ಯೋಗ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ 8ನೇ ತಾರೀಕಿಂದ ವೃಶ್ಚಿಕ ರಾಶಿಯವರಿಗೆ. ಒಂದು ರೀತಿ ಕಲ್ತು ಬರುತ್ತೆ ಅಂತ ಹೇಳ್ತಾರಲ್ಲ, ಅದೃಷ್ಟ ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ. ಇನ್ನು ವೃತ್ತಿ ಸ್ಥಾನಕ್ಕೆ, ದಶಮ ಸ್ಥಾನಕ್ಕೆ, ಕರ್ಮಸ್ಥಾನ ಅಧಿಪತಿಯಾಗಿರುವಂತಹ ರವಿ
15ನೇ ತಾರೀಕುವರೆಗೂ ತುಂಬ ಅನುಕೂಲವಾಗಿರುತ್ತೆ. ಆದರೆ 15ರ ನಂತರ ಮಾತ್ರ ಸ್ವಲ್ಪ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾವ ರೀತಿ ಅಂದರೆ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ನೀವು ಕೆರಿಯರ್, ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸೊ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಇನ್ನೂ ಮಾಡ್ಬೋದಾಗಿತ್ತು. ನಿರಾಶೆ, ಎಂತಹ ಸಂದರ್ಭ, ಸಂತೋಷವಾಗಿರುವಂಥ ಸಂದರ್ಭಗಳಲ್ಲಿ ಕೂಡ ಕೆಲವೊಂದು ಬಾರಿ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಏನೋ ಬಗ್ಗೆ ಯೋಚನೆ ಮಾಡುತ್ತಾ ಕೆಲವೊಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಈ ರೀತಿ ನೆಗೆಟಿವ್ ಥಾಟ್ಸ್ ಬರ್ದಂಗೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆರೋಗ್ಯ, ಅಧಿಕಾರ ಎಲ್ಲ ರೀತಿಯಲ್ಲಿ ಅನುಗ್ರಹ ಬೇಕು ಅಂದರೆ ರವಿಯ ಅನುಗ್ರಹ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ. ಅದರಲ್ಲಿ ಕೂಡ ವೃಶ್ಚಿಕ ರಾಶಿಯವರಿಗೆ ಪ್ರತಿದಿನ ಒಂದು ಹಿತ್ತಾಳಿ ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲದ ಹಾಕಿ ನೀರು ಹಾಕಿ ಆ ನೀರಿನಿಂದ ನಿವೇದನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಸೂರ್ಯ ನಮಸ್ಕಾರಗಳನ್ನು ಮಾಡಿಕೊಳ್ಳಿ, ಸಂಧ್ಯಾವಂದನವನ್ನು ಮಾಡಿಕೊಳ್ಳಿ, ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಆದಿತ್ಯ ಹೃದಯವನ್ನು ಪಠನೆ ಮಾಡಿ. ಸೊ ಅದ್ಭುತ ರೀತಿಯಲ್ಲಿ ರವಿ ಅನುಗ್ರಹದಿಂದ ನಿಮ್ಮ ಅಸಂಪೂರ್ಣವಾಗಿ ಅಥವಾ ಫೇಲ್ಯೂರ್ ಆಗ್ತಾ ಇದ್ದೀನಿ ಅನ್ನುವಂತಹ ವಿಷಯಗಳು ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಇರುತ್ತೆ. ಮುಖ್ಯವಾಗಿ ಆರೋಗ್ಯ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು ನಿಮಗೆ ಆಗ್ತಾ ಬರುತ್ತೆ. ಸೊ ಇದು ವೃಶ್ಚಿಕ ರಾಶಿಯವರ ಜೂನ್ ಮಾಸದ ಗೋಚಾರ ಫಲಗಳಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳು, ಮತ್ತಷ್ಟು ಅನುಕೂಲತೆ ಆ ಶ್ರೀಮನ್ನಾರಾಯಣ ಆ ಪರಮೇಶ್ವರನು ಸದಾ ವೃಶ್ಚಿಕ ರಾಶಿಯವರಿಗೆ ನೀಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.